ಕ್ವೆಶನ್ ನೋಡೋಣ. 15ನೇ ಪ್ರಶ್ನೆ. ಓಕೆ, ಸಚಿನ್ನನ ವಯಸ್ಸು 15 ವರ್ಷಗಳ ಬಳಿಕ 5 ವರ್ಷಗಳ ಹಿಂದೆ ಅವನ ವಯಸ್ಸು ಎಷ್ಟಿತ್ತೋ ಅದರ 5 ಪಟ್ಟು ಆಗುವುದು. ಸಚಿನ್ ಈಗಿನ ವಯಸ್ಸೆಷ್ಟು? ಅಂದ್ರೆ ದೇ ಹ್ಯಾವ್ ಗಿವನ್ ಯು ಕ್ಲಿಯರ್ಲಿ ಎಕ್ಸ್ಪ್ಲಿಸಿಟ್ಲಿ ಇನ್ ಸ್ಟೇಟ್ಮೆಂಟ್. ಏನಂತ ಕೊಟ್ಟಿದ್ದಾರೆ ಕ್ವೆಶ್ಚನ್ ಅರ್ಥ ಮಾಡ್ಕೊಳ್ಳಿ. ಸಚಿನನ ವಯಸ್ಸು 15 ವರ್ಷಗಳ ಬಳಿಕ ಅಂದ್ರೆ ಇವಾಗ ಒಂದು ಸಚಿನ್ ಏಜ್ ಇದೆ. ಆ ಸಚಿನ್ ಏಜು 15 ಇಯರ್ಸ್ ಲೇಟರ್, 15 ವರ್ಷಗಳ ನಂತರ ಏನಾಗುತ್ತಪ್ಪ ಅಂತ ಹೇಳಿದ್ರೆ 5 ವರ್ಷಗಳ ಹಿಂದೆ, ಅಂದ್ರೆ ಇವಾಗ ಪ್ರೆಸೆಂಟ್ ಇದೆ, 15 ವರ್ಷಗಳ ನಂತರದ ವಯಸ್ಸು ಎಷ್ಟಾಗುತ್ತೆ ಅಂದ್ರೆ ಪ್ರೆಸೆಂಟ್ ಇದೆಯಲ್ಲ, ಪ್ರೆಸೆಂಟ್ ಇಂದ 5 ಇಯರ್ಸ್ ಬಿಫೋರ್ ಹೋಗಿ ಅದರ 5 ಟೈಮ್ಸ್ ಆಗುತ್ತಂತೆ. ಇನ್ನೊಂದು ಹೇಳ್ತಾ ಇದ್ದೇನೆ, ಸ್ಟೇಟ್ಮೆಂಟ್ ಅಲ್ಲಿ ಕೊಟ್ಟಿರುವಂತಹ ಪ್ರಶ್ನೆ. ಪ್ರಸ್ತುತವಾಗಿ ನನ್ನ ಏಜ್ ಅಂತ ತಿಳ್ಕೊಳ್ಳಿ. 15 ವರ್ಷದ ನನ್ನ ವಯಸ್ಸು ಎಷ್ಟಾಗುತ್ತಪ್ಪ ಅಂತ ಹೇಳಿದ್ರೆ ನಾನು 5 ವರ್ಷದ ಹಿಂದಿನ ವಯಸ್ಸಿಗೆ ಹೋಗಿ 5ನ್ನ ಗುಣಿಸಿದ್ರೆ ಅಷ್ಟು ವಯಸ್ಸಾಗುತ್ತಂತೆ. ಅಂದ್ರೆ ಇವಾಗ ನನ್ನ ಏಜು 20 ಇತ್ತು ಅಂತ ಹೇಳಿದ್ರೆ 5 ವರ್ಷದ ಹಿಂದೆ ಹೋದ್ರೆ ನನ್ನ ಏಜ್ ಎಷ್ಟಾಗುತ್ತೆ? 15 ಆಗುತ್ತೆ. ಸೊ ಹಾಗಿದ್ರೆ ಆ 15ಗೆ 5ನ ಮಲ್ಟಿಪ್ಲೈ ಮಾಡಿದ್ರೆ ಎಷ್ಟಾಗುತ್ತೆ? 75 ಇಯರ್ಸ್ ಆಗುತ್ತಂತೆ. ಹಾಗಿದ್ರೆ ಪ್ರಸ್ತುತವಾಗಿ ಸಚಿನನ ವಯಸ್ಸೆಷ್ಟು ಅಂತ ಕೇಳಿದ್ದಾರೆ. ಅರ್ಥ ಆಯ್ತಲ್ಲ ಕ್ವೆಶನ್ ಅರ್ಥ ಆಯ್ತಂತ ಅನ್ಕೊಂಡಿನೇ? ವೆರಿ ಗುಡ್. 15 ಇಯರ್ಸ್ ಲೇಟರ್ ಏಜು ಯಾವ್ದಕ್ಕೆ ಈಕ್ವಲ್ ಆಗಿರುತ್ತೆ ಅಂದ್ರೆ 5 ಇಯರ್ಸ್ ಬಿಫೋರ್ದು 5 ಟೈಮ್ಸ್ ಏಜ್ಗೆ ಈಕ್ವಲೆಂಟ್ ಆಗಿರುತ್ತೆ. ದಿಸ್ ಇಸ್ ಒನ್ ಆಫ್ ದಿ PYQ. ಅರ್ಥ ಆಯ್ತು ಅಂತ ಅನ್ಕೊಂಡಿದ್ದೀನಿ. ಸೊ ಫಸ್ಟ್ ನಾನು ಏನ್ ಮಾಡ್ತೀನಿ, ಈಕ್ವೇಶನ್ ಬರ್ಕೋತೀನಿ, ಅದಾದ್ಮೇಲೆ ಆಪ್ಷನ್ಸ್ ನ ಯೂಸ್ ಮಾಡೋಣ. ಸೊ ಸಚಿನನ ಪ್ರೆಸೆಂಟ್ ಏಜ್ ಎಷ್ಟಾಗುತ್ತೆ ಅಂದ್ರೆ ಪ್ರೆಸೆಂಟ್ ಏಜ್ ಆಫ್ ಸಚಿನ್ ಇಸ್ X ಇಯರ್ಸ್. 15 ಇಯರ್ಸ್ ಲೇಟರ್ ಇದು ಏನಾಗುತ್ತೆ ಅಂದ್ರೆ X+15 ಆಗುತ್ತೆ. 5 ಇಯರ್ಸ್ ಬಿಫೋರ್ ಏನಾಗುತ್ತಪ್ಪ ಅಂತ ಹೇಳಿದ್ರೆ X-5 ಆಗುತ್ತೆ. ಇಲ್ಲಿ ಚಿಕ್ಕದು ಯಾವುದು ಅಂದ್ರೆ X-5, ದೊಡ್ಡದು ಯಾವುದು ಅಂದ್ರೆ X+5. ಬಿಕಾಸ್ 15 ವರ್ಷಗಳ ನಂತರದ ವಯಸ್ಸು ಅಫ್ಕೋರ್ಸ್ ದೊಡ್ಡವನಿರ್ತೀನಿ. ಹಾಗಾಗಿ ಈ ವಯಸ್ಸು ದಟ್ ಇಸ್ X+15 ಏನಾಗಿರುತ್ತಪ್ಪ ಅಂದ್ರೆ 5 ಟೈಮ್ಸ್ X-5ಗೆ ಸಮ ಇರುತ್ತೆ. ಮಲ್ಟಿಪ್ಲೈ ಮಾಡ್ತೀನಿ, ದಟ್ ಇಸ್ X+15 ಇಸ್ ಈಕ್ವಲ್ ಟು 5X - 25. -25 ಈ ಕಡೆ ಬರುತ್ತೆ. 15 + 25 ಇಸ್ ಈಕ್ವಲ್ ಟು X ಆ ಕಡೆ ಹೋಗುತ್ತೆ, 4X ಆಗುತ್ತೆ. 25 + 15 40, 4X ಆಗಿದ್ರೆ X ನ ಬೆಲೆ 10 ಆಗುತ್ತೆ. ಸೊ ಸಚಿನನ ಪ್ರಸ್ತುತ ವಯಸ್ಸು 10 ಇಯರ್ಸ್. ವೆರಿ ಗುಡ್. ಇದು ಟ್ರೆಡಿಷನಲ್ ಅಪ್ರೋಚ್. ಇದಲ್ಲದೆ ನಾವು ಆಪ್ಷನ್ಸ್ ನ ಯೂಸ್ ಮಾಡಿ ಹೇಗೆ ಸಾಲ್ವ್ ಮಾಡೋದು? ಆಪ್ಷನ್ಸ್ ನ ಯೂಸ್ ಮಾಡಿ ಈ ಕ್ವೆಶನ್ ನ, ಟ್ರೆಡಿಷನಲ್ ಅಪ್ರೋಚ್ ಅಲ್ಲದೆ ಆಪ್ಷನ್ಸ್ ನ ಯೂಸ್ ಮಾಡಿ ಹೇಗೆ ಕ್ವೆಶನ್ ಮಾಡೋದು? ನಮ್ಮ ಟಾರ್ಗೆಟ್ 360 ಕೋರ್ಸ್ ನಲ್ಲಿ ಈ ತರದ ಕ್ವೆಶನ್ಸ್ ನ ಕಂಪ್ಲೀಟ್ ಚಾಪ್ಟರ್ ವೈಸ್ ಮಾಡ್ತಾ ಇದೀವಿ. ಯಾರ್ಯಾರಿಗೆ ಇಂಟ್ರೆಸ್ಟ್ ಇದೆ ಅವರು 9353654451 ನಂಬರ್ಗೆ ಕಾಲ್ ಮಾಡಬಹುದು. ಎಲ್ಲಾ ಸಬ್ಜೆಕ್ಟ್ಸ್ ಚಾಪ್ಟರ್ ವೈಸ್, ಮೆಂಟಲ್ ಎಬಿಲಿಟಿ ಕೂಡ ಚಾಪ್ಟರ್ ವೈಸ್, ಎಲ್ಲ UPSC, KPSC, SSC ಎಲ್ಲ PYQ ಸಮೇತ ಟೈಪ್ 1, ಟೈಪ್ 2 ಡಿಫರೆಂಟ್ ಕೈಂಡ್ಸ್ ಆಫ್ ಕ್ವೆಶನ್ಸ್ ಗೆ ಡಿವೈಡ್ ಮಾಡಿ we are teaching one of the best excellent course, the Karnataka's top educators. ಯಾವ ಸಬ್ಜೆಕ್ಟ್ ಸ್ಪೆಸಿಫಿಕ್ ಯಾರ್ಯಾರು ಟಾಪ್ ಎಜುಕೇಟರ್ಸ್ ಇದ್ದಾರೆ ಅವ್ರನ್ನೆಲ್ಲ ಕರೆಸಿ ಒಂದು ಅದ್ಭುತವಾಗಿ ಡಿಸೈನ್ ಮಾಡಿರ್ತಕ್ಕಂಥ ಕೋರ್ಸು. ಯಾರಿಗೆ ಇಂಟ್ರೆಸ್ಟ್ ಇದೆ ದೇ ಕ್ಯಾನ್ ಕಾಂಟ್ಯಾಕ್ಟ್ 9353654451 ಈ ನಂಬರ್ಗೆ ಕಾಲ್ ಮಾಡಬಹುದು. ಟಾರ್ಗೆಟ್ 360. ಸೊ ಈಗ ಆಪ್ಷನ್ಸ್ ಯೂಸ್ ಮಾಡೋಣ. ಆಪ್ಷನ್ಸ್ ಹೆಂಗ್ ಯೂಸ್ ಮಾಡೋದು? ಈ 4 ಆಪ್ಷನ್ ಅಲ್ಲಿ ಯಾವುದಾದ್ರೂ ಒಂದು ಆಪ್ಷನ್ ಸಚಿನನ ಪ್ರಸ್ತುತ ವಯಸ್ಸಾಗಿರುತ್ತೆ. ನಾನು ಸಚಿನನ ಪ್ರಸ್ತುತ ವಯಸ್ಸನ್ನ 10 ಅಂತ ಅನ್ಕೋತೀನಿ. 15 ವರ್ಷಗಳ ನಂತರದ ಈ ವಯಸ್ಸು ಎಷ್ಟಾಗುತ್ತೆ ಅಂದ್ರೆ ಇವಾಗ ನನ್ನ ವಯಸ್ಸು 20 ಇತ್ತಂದ್ರೆ 15 ವರ್ಷದ ನಂತರ 35. ಇವಾಗ ನನ್ನ ವಯಸ್ಸು 50 ಇತ್ತು ಅಂತ ಹೇಳಿದ್ರೆ 15 ವರ್ಷದ ನಂತರ 65. ಅಂದ್ರೆ ಪ್ರಸ್ತುತ ವಯಸ್ಸಿಗೆ 15ಅನ್ನ ಕೂಡಿಸಿದ್ರೆ ನನಗೆ 15 ವರ್ಷಗಳ ನಂತರದ ವಯಸ್ಸು ಬರುತ್ತೆ. ವೆರಿ ಗುಡ್. ಸೊ ಹಾಗಿದ್ರೆ 15 ವರ್ಷಗಳ ನಂತರ ಇದು 25 ಆಗುತ್ತೆ. ದಟ್ ಇಸ್ 10 + 15. ಈ ವಯಸ್ಸು 5 ವರ್ಷಗಳ ಹಿಂದೆ ಅವನ ವಯಸ್ಸು ಎಷ್ಟಿತ್ತೋ ಅದರ 5 ಪಟ್ಟು, 5 ಇಯರ್ಸ್ ಬಿಫೋರ್ ಏಜ್ ಏನಿರುತ್ತಲ್ಲ ಅದರ 5 ಟೈಮ್ಸ್ ಆಗಿರುತ್ತೆ ಅಂತೆ. ಯಾವ ಏಜು? 15 ಇಯರ್ಸ್ ಲೇಟರ್ ಏಜು. ಹಾಗಿದ್ರೆ 5 ಇಯರ್ಸ್ ಬಿಫೋರ್ ಸಚಿನನ ವಯಸ್ಸು ಎಷ್ಟಿತ್ತು ಅಂದ್ರೆ 5 ಇಯರ್ಸ್ ಇರುತ್ತೆ. ಇವಾಗ 10 ಇತ್ತಂದ್ರೆ 5 ವರ್ಷದ ಹಿಂದೆ ಎಷ್ಟಿತ್ತು? 5 ವರ್ಷ ಇತ್ತು. ಇವಾಗ ಇಲ್ಲಿ ನೋಡಿ, ಈ ವಯಸ್ಸು 5 ವರ್ಷದ ಹಿಂದಿನ ವಯಸ್ಸು 15 ವರ್ಷದ ನಂತರದ ವಯಸ್ಸಿನ 5 ಪಟ್ಟು ಇದೆಯಾ ಇಲ್ವಾ? 5 ಟೈಮ್ಸ್ ಇದೆಯಾ ಇಲ್ವಾ? ಇದೆ. ಸೊ ಹಾಗಾಗಿ ಆಪ್ಷನ್ ಎ ದಟ್ ಇಸ್ 10 ಇಯರ್ಸ್ ವುಡ್ ಬಿ ದಿ ಕರೆಕ್ಟ್ ಆನ್ಸರ್. ಬೇರೆ ಆಪ್ಷನ್ ಕೂಡ ಬೇಕಿದ್ರೆ ಒಂದ್ಸಲ ತೋರಿಸ್ತೀನಿ, ಟ್ರೈ ಮಾಡಿ.
ದಟ್ ಇಸ್ ಪ್ರಸ್ತುತವಾಗಿ ಸಚಿನನ ವಯಸ್ಸು 11 ಅಂತ ಅನ್ಕೋತೀನಿ. 15 ವರ್ಷಗಳ ನಂತರ ಈ ವಯಸ್ಸು 26 ಆಗುತ್ತೆ. 5 ವರ್ಷದ ಹಿಂದೆ ಇದು 6 ವರ್ಷ ಆಗುತ್ತೆ. ಇಲ್ಲಿ ನೋಡಿ 6 5 30 ಆಗ್ಬೇಕು, ಬಟ್ 26 ಇದೆ, 5 ಪಟ್ ಇಲ್ಲ. ಸೊ ಹಾಗಾಗಿ 11 ಆಗಲ್ಲ. ಸೊ ಫಸ್ಟ್ ಆಪ್ಷನ್ 10 ಇಯರ್ಸ್ ಕರೆಕ್ಟ್ ಬಂದಿರುತ್ತೆ. ಸೊ ದಟ್ ವುಡ್ ಬಿ ದಿ ಓಕೆ. ಈಗ ಇಲ್ಲಿ ಅನದರ್ ಟೈಪ್ ಆಫ್ ಕ್ವೆಶನ್, ಟೈಪ್ 3 ಆರ್ ಟೈಪ್ 4 ಅಂತ ಅನ್ಕೊಳ್ಳಿ. ಅನದರ್ ಟೈಪ್ ಆಫ್ ಕ್ವೆಶನ್. ಏನಿ ಟೈಪ್ ಆಫ್ ಕ್ವೆಶನ್ಸ್ ಅಲ್ಲಿ ನಿಮ್ಗೆ ಅಂತ ಹೇಳಿದ್ರೆ, ಇಬ್ರು ಕಪಲ್ಸ್ ಇರ್ತಾರೆ. ದಟ್ ಇಸ್ ಕಪಲ್ ಎ, ಹಸ್ಬೆಂಡ್ ಇಸ್ ಎ, ವೈಫ್ ಇಸ್ ಬಿ. ಇಬ್ರು ಕಪಲ್ಸ್ ಇರ್ತಾರೆ. ಅದ್ರ ಜೊತೆಗೆ ಒಂದು ಮಗು ಇರುತ್ತೆ, ಅಥವಾ ಆ ಕಪಲ್ಸ್ ಏಜ್ ನ ಕಂಪ್ಯಾರಿಸನ್ ಮಾಡಿ ಕೊಡ್ತಾರೆ. ಅದ್ರ ಜೊತೆಗೆ ಮದುವೆ ಆದ ನಂತರ ಎಷ್ಟು ವರ್ಷಗಳ ನಂತರ ಮಗು ಆಯಿತು ಅಥವಾ ಮಗುವಿನ ವಯಸ್ಸು, ಈ ತರ ಕಪಲ್ಸ್ಗೆ ಸಂಬಂಧಪಟ್ಟಂತ ಪ್ರಶ್ನೆಗಳು, ವಯಸ್ಸಿಗೆ ಸಂಬಂಧಪಟ್ಟಿರೋದ್ರಲ್ಲಿ. ಹೆಂಡತಿಯ ವಯಸ್ಸಿನ ಸಂಖ್ಯೆಗಳನ್ನು ಅದಲು ಬದಲು ಮಾಡಿದರೆ ಗಂಡನ ವಯಸ್ಸು ಬರುತ್ತದೆ. ಅವರ ವಯಸ್ಸಿನ ಅಂತರ ಅವರ ಮೊತ್ತದ 11ರಲ್ಲಿ 1 ಭಾಗವಾದರೆ ಆಗ ಪತ್ನಿಯ ವಯಸ್ಸು ಎಷ್ಟು? ಈಸಿ ಇದೆ. ನಾನಿಲ್ಲಿ ಆಪ್ಷನ್ಸ್ ನ ಯೂಸ್ ಮಾಡಿ ಎಗೇನ್ ಇಲ್ಲ ಅಂತ ಹೇಳಿದ್ರೆ ಇಟ್ ವುಡ್ ಬಿ ಬಿಟ್ ಕಾಂಪ್ಲೆಕ್ಸ್ ಅಂತ ಅನ್ನಿಸ್ಬೋದು. ಏನಿದೆ ಕ್ವೆಶನ್? ಹೆಂಡತಿ ವಯಸ್ಸು ಮತ್ತೆ ಗಂಡನ ವಯಸ್ಸು 2 ವಯಸ್ಸಿದೆ. ಆ 2 ವಯಸ್ಸಿನ ಸಂಖ್ಯೆಗಳನ್ನ ಅದಲು ಬದಲು ಮಾಡಿದ್ದಾರೆ. ಅಂದ್ರೆ ಇವಾಗ ಗಂಡನ ವಯಸ್ಸು 32 ಇತ್ತು ಅಂದ್ರೆ ಹೆಂಡತಿ ವಯಸ್ಸು 23. ಗಂಡನ ವಯಸ್ಸು 35 ಇತ್ತು ಅಂತ ಹೇಳಿದ್ರೆ, 35 ಬೇಡ, ಸಿಂಪಲ್ ಆಗಿ ತಗೊಳ್ಳೋದು, 31 ಇತ್ತು ಅಂತ ಹೇಳಿದ್ರೆ 13. ಗಂಡನ ವಯಸ್ಸು 43 ಇತ್ತು ಅಂತ ಹೇಳಿದ್ರೆ ಹೆಂಡತಿಯ ವಯಸ್ಸು 34. ಅದಲು ಬದಲು ಮಾಡಿದ್ದಾರೆ. ಅದಾದ ನಂತರದಲ್ಲಿ ಇದು ಒಂದು ಪಾರ್ಟ್ ಆಫ್ ದಿ ಕ್ವೆಶನ್. ಅವರ ವಯಸ್ಸಿನ ಅಂತರ ಅಂದ್ರೆ ಆ ಡಿಫರೆನ್ಸ್ ಆಫ್ ದಿ ಏಜ್ ನ ಫೈಂಡ್ ಔಟ್ ಮಾಡಿದೆ. ಅಂದ್ರೆ ಇಲ್ಲಿ ಡಿಫರೆನ್ಸ್ ಎಷ್ಟಿದೆ? 9 ಇದೆ. ಈ ಡಿಫರೆನ್ಸ್ ಆಫ್ ದಿ ಏಜ್ ಮಾಡಿದಾಗ ಅವರ ಮೊತ್ತದ 11ರಲ್ಲಿ 1 ಭಾಗ, ಅಂದ್ರೆ ಇದು ಮೊತ್ತಕ್ಕೆ ಮಾಡ್ತೀನಲ್ಲ, ಮೊತ್ತ ಎಷ್ಟಿದೆ? 40 + 30 70, 77 ಆಗುತ್ತೆ. ಈ ಮೊತ್ತದ 11ರಲ್ಲಿ 1 ಭಾಗ ಇದಾಗಿರುತ್ತಂತೆ. 11ರಲ್ಲಿ 1 ಭಾಗ ಅಂದ್ರೆ ಏನು? 11ರಲ್ಲಿ 1 ಭಾಗ ಇಸ್ 77 ಇಂಟು 1/11 ಮಾಡ್ಬೇಕಾ? ಅಂದ್ರೆ 11ರಲ್ಲಿ 1 ಭಾಗ 11 1 11 7. ಹಾಗಿದ್ರೆ ಅಂತರ ಎಷ್ಟಿರ್ಬೇಕು? 7 ಇರಬೇಕು, ಬಟ್ 9 ಇದೆ. ಹೌದಲ್ವಾ? ಇದು ಕ್ವೆಶನ್. ಅಂದ್ರೆ ಆ ಹೆಂಡತಿ ಮತ್ತು ಗಂಡನ ವಯಸ್ಸನ್ನ ಅದಲು ಬದಲು ಮಾಡಿದಾಗ ಗಂಡನ ವಯಸ್ಸು ಬರುತ್ತೆ, ಹೆಂಡತಿ ವಯಸ್ಸು ಬರುತ್ತೆ. ಆ ವಯಸ್ಸನ್ನ ಮೊತ್ತ ಮಾಡ್ತೀನಿ, ಮೊತ್ತ 1 ಸಿಗುತ್ತೆ. ಡಿಫ್ರೆನ್ಸ್ 1 ಮಾಡ್ತೀನಿ, ಡಿಫ್ರೆನ್ಸ್ 1 ಸಿಗುತ್ತೆ. ಆ ಡಿಫ್ರೆನ್ಸ್ ಅಂದ್ರೆ ಅಂತರ ಮತ್ತೆ ಮೊತ್ತ ಏನಿರುತ್ತಲ್ಲ ಅದು ಅಂತರದ 11 ಪಟ್ಟಿರುತ್ತೆ. ಮೊತ್ತ ಏನಿರುತ್ತೆ? ಅಂತರದ 11 ಪಟ್ಟು. ಅಥವಾ ಅಂತರ ಏನಿರುತ್ತೆ ಅಂದ್ರೆ ಮೊತ್ತದ 1/11 ಭಾಗ ಆಗಿರುತ್ತೆ. ಸೊ ಐ ಹೋಪ್ ಇಟ್ಸ್ ಕ್ಲಿಯರ್. ಸೊ ನಾನೇನ್ ಅನ್ಕೋತೀನಿ, 4 ಆಪ್ಷನ್ ಅಲ್ಲಿ 1 ಆಪ್ಷನ್ ಪತ್ನಿಯ ವಯಸ್ಸು. ಯಾಕೆ? ಅವರು ಪತ್ನಿಯ ವಯಸ್ಸನ್ನ ಕೇಳಿದರೆ, ಹಾಗಾಗಿ 4 ಆಪ್ಷನ್ ಅಲ್ಲಿ 1 ಆಪ್ಷನ್ ಪತ್ನಿಯ ವಯಸ್ಸಿರುತ್ತೆ. ಸೊ ಪತ್ನಿ ವಯಸ್ಸನ್ನ ನಾನು 56 ಅಂತ ಅನ್ಕೋತೀನಿ. ಗಂಡನ ವಯಸ್ಸು ಎಷ್ಟಾಗುತ್ತೆ? 65 ಆಗುತ್ತೆ. ಡಿಫ್ರೆನ್ಸ್ ಇಸ್ 9. ಮೊತ್ತ ಎಷ್ಟಾಗುತ್ತೆ ಅಂದ್ರೆ 111 ಆಗುತ್ತೆ, 111 ಆಗುತ್ತೆ. ಸೊ ಇದು ಎಷ್ಟು ಪಟ್ಟಿರ್ಬೇಕು ಅಂದ್ರೆ 11 ಪಟ್ಟಿರ್ಬೇಕು. 11 ಪಟ್ಟು ಮಾಡಿದ್ರೆ 99. ಸೊ ಹಾಗಾಗಿ 56 ಅಲ್ಲ. ನೆಕ್ಸ್ಟ್ ನಾನು ಏನಂತ ಅನ್ಕೋತೀನಿ, ಪತ್ನಿಯ ವಯಸ್ಸನ್ನ 34 ಅಂತ ಅನ್ಕೋತೀನಿ, ಗಂಡನ ವಯಸ್ಸನ್ನ 43 ಅಂತ ಅನ್ಕೋತೀನಿ. ಇದೆಷ್ಟಾಗುತ್ತೆ ಅಂದ್ರೆ 77 ಆಗುತ್ತೆ. ಇಲ್ಲಿ ಡಿಫ್ರೆನ್ಸ್ 9 ಆಗುತ್ತೆ. ಎಗೈನ್ ಇಲ್ಲೂ ಸಹ 11 ಪಟ್ಟು ಅಂದ್ರೆ 99 ಇರಬೇಕು, 77 ಇದೆ. ಹಾಗಾಗಿ 34 ಆಪ್ಷನ್ ಕೂಡ ಅಲ್ಲ. ಉಳ್ಕೊಂಡಿದ್ದು 45 ಅಂಡ್ 23. ಪತ್ನಿಯ ವಯಸ್ಸು 45, ಗಂಡನ ವಯಸ್ಸು 54. ಡಿಫ್ರೆನ್ಸ್ ಎಷ್ಟಿದೆ ಅಂದ್ರೆ 9 ಇದೆ. ಸಮ್ ಎಷ್ಟಿದೆ ಅಂತ ಹೇಳಿದ್ರೆ 99 ಇದೆ. ಹಾಗಾಗಿ ಇಲ್ಲಿ ಆ 9 ಡಿಫ್ರೆನ್ಸ್ ನ 11 ಟೈಮ್ಸ್ ಇರಬೇಕು. ಇದೆಯಾ? ಹೌದು ಇದೆ. 9 × 11 ವಿಚ್ ಇಸ್ ಈಕ್ವಲ್ ಟು 99. ಹಾಗಿದ್ರೆ ಸರಿಯಾದ ಆಪ್ಷನ್ ಯಾವ್ದಾಗಿರುತ್ತೆ ಅಂದ್ರೆ 45 ವುಡ್ ಬಿ ದಿ ಕರೆಕ್ಟ್ ಆನ್ಸರ್. ಓಕೆ, ನೆಕ್ಸ್ಟ್ ಕ್ವೆಶನ್. ದಿನೇಶ್ 10 ವರ್ಷಗಳ ಹಿಂದೆ 27ನೇ ವಯಸ್ಸಿನಲ್ಲಿ ಮದುವೆ ಆದನು. ಆಗ ಅವನ ಹೆಂಡತಿಯ ವಯಸ್ಸು 23. ಮದುವೆಯ 6 ವರ್ಷಗಳ ನಂತರ ದಿನೇಶ್, ಅವನ ಹೆಂಡತಿ ಮತ್ತು ಅವನ ಮಗನ ಸರಾಸರಿ ವಯಸ್ಸು 22 ವರ್ಷಗಳು. ಮದುವೆಯ ಎಷ್ಟು ವರ್ಷಗಳ ನಂತರ ದಿನೇಶನಿಗೆ ಮಗ ಹುಟ್ಟಿದನು? ಕ್ವೆಶನ್ ಅರ್ಥ ಮಾಡ್ಕೊಳ್ಳಿ, ವೆರಿ ವೆರಿ ಇಂಪಾರ್ಟೆಂಟ್. ಒಂದು ಸ್ವಲ್ಪ ಟ್ರಿಕ್ಕಿ ಕ್ವೆಶನ್. ಟ್ರಿಕ್ಕಿ ಅಂದ್ರೆ ದ ಅಪ್ಲೈಡ್ ಕ್ವೆಶನ್ ಏನ್ ಹೇಳಿದೀವಿ ಅದು. ಇಲ್ಲಿವರೆಗೂ ಕಲ್ತಿರ್ತಕ್ಕಂಥ ಎಲ್ಲಾ ಕಾನ್ಸೆಪ್ಟ್ ನ ಇದರಲ್ಲಿ ಅಪ್ಲೈ ಮಾಡಬೇಕು, ಯೂಸ್ ಮಾಡಬೇಕು. ದಿನೇಶ್ 10 ವರ್ಷಗಳ ಹಿಂದೆ 27ನೇ ವಯಸ್ಸಿನಲ್ಲಿ ಮದುವೆ ಆದನು. ಅಂದ್ರೆ ದಿನೇಶು 10 ವರ್ಷದ ಹಿಂದೆ, ಇವಾಗ ಅವನ ಏಜು 37 ಅಂತ ಅನ್ಕೊಳ್ಳೋಣ. 10 ವರ್ಷದ ಹಿಂದೆ ಅವನಿಗೆ 27 ವರ್ಷ ಇತ್ತು. ಆ 27 ವರ್ಷದಲ್ಲಿ ಮದುವೆ ಆಗಿದ್ದಾನೆ. ಓಕೆ, ಆಗ ಅವನ ಹೆಂಡತಿಗೆ ಎಷ್ಟು ವರ್ಷ ಇತ್ತು?
23 ವರ್ಷ ಇತ್ತು. ಮದುವೆಯ 6 ವರ್ಷಗಳ ನಂತರ ಅಂದ್ರೆ ಮದುವೆ ಆಯ್ತು, 27 ಮತ್ತು 23ನೇ ವಯಸ್ಸಿಗೆ ಮದುವೆ ಆಯ್ತು. ಮದುವೆ ಆದ 6 ವರ್ಷ ಆದ್ಮೇಲೆ ಅವನಿಗೆ ಒಬ್ಬ ಮಗ ಹುಟ್ಟುತ್ತಾನೆ. ಮಗನ 6 ವರ್ಷಗಳ ನಂತರ ಮಗನ ಸರಾಸರಿ ವಯಸ್ಸು 22 ವರ್ಷಗಳು. ಮದುವೆಯ ಎಷ್ಟು ವರ್ಷಗಳ ನಂತರ ದಿನೇಶನಿಗೆ ಮಗ ಹುಟ್ಟಿದನು? ಅಂದ್ರೆ ಅವನ ಮಗು ಮಾಡೋದಕ್ಕೆ ಎಷ್ಟು ವರ್ಷ ತಗೊಂಡ ಅಂತಕ್ಕಂಥ ಪ್ರಶ್ನೆ. ಅರ್ಥ ಆಯ್ತಲ್ಲ? ವೆರಿ ಗುಡ್. ಸೊ ಅವ್ನ್ ಮದ್ವೆ ಆಗಿದ್ ಯಾವಾಗ? 27. ಹೆಂಡತಿಗೆ ಅವಾಗ ಏಜ್ ಎಷ್ಟು? 23. ವೆರಿ ಗುಡ್. 6 ವರ್ಷದ ನಂತರ ಅವನ ವಯಸ್ಸು ಎಷ್ಟಾಗುತ್ತೆ ಅಂದ್ರೆ 33 ಆಗುತ್ತೆ. 6 ವರ್ಷದ ನಂತರ ಅವರ ಹೆಂಡತಿಗೆ ಎಷ್ಟು ವಯಸ್ಸಾಗುತ್ತೆ ಅಂದ್ರೆ 29 ಆಗುತ್ತೆ. 6 ವರ್ಷದ ನಂತರ ಮಗು ಹುಟ್ಟಿದಾನೆ. 6 ವರ್ಷದ ನಂತರ ಏನಾಗಿದೆ? ಮಗು ಹುಟ್ಟಿ ಆಲ್ರೆಡಿ ಯಾವಾಗ ಹುಟ್ಟಿದಾನೆ ಗೊತ್ತಿಲ್ಲ. ಮಗು ಹುಟ್ಟಿ 6 ವರ್ಷದ ನಂತರ ಅವ್ರ ಸರಾಸರಿ ವಯಸ್ಸು ಎಷ್ಟಾಗಿದೆ ಅಂದ್ರೆ 22 ವರ್ಷ ಆಗಿದೆ. ಆಲ್ರೆಡಿ ಸರಾಸರಿ ಟಾಪಿಕ್ ಆಗಿದೆ. ಹಾಗಿದ್ರೆ ದಿನೇಶ ಪ್ಲಸ್ ವೈಫ್ ಪ್ಲಸ್ ಅವನ ಮಗು ಮೊತ್ತ ಎಷ್ಟಾಗಬೇಕು? ಸರಾಸರಿಗೆ 3ನ್ನ ಗುಣಿಸ್ಬೇಕಾ? 22 × 3 ವಿಚ್ ಇಸ್ ಈಕ್ವಲ್ ಟು 66 ವರ್ಷಗಳು. ಏನು ಮೊತ್ತ? ಹಾಗಿದ್ರೆ ಇಲ್ಲಿ 6 ವರ್ಷದ ನಂತರ ಇವರ ವಯಸ್ಸನ್ನ ಕೂಡಿದ್ರೆ 33 ವರ್ಷ ದಿನೇಶ ಪ್ಲಸ್ ಅವರ ಹೆಂಡತಿ 29 ಪ್ಲಸ್ ಅವರ ಮಗು ಯಾರು ಎಕ್ಸ್, 3ನ್ನು ಕೂಡಿದ್ರೆ 66 ವರ್ಷ ಆಗ್ಬೇಕು. ಹಾಗಿದ್ರೆ 33 ಪ್ಲಸ್ 29 ಎಕ್ಸ್ ಇಸ್ ಈಕ್ವಲ್ ಟು ಅಂದ್ರೆ ಮಗನ ವಯಸ್ಸು ಎಷ್ಟಾಗುತ್ತೆ ಅಂದ್ರೆ 66ರಲ್ಲಿ ನಾನು 62ನ್ನ ಕಳಿತೀನಿ. ಹಾಗಾಗಿ 4 ವರ್ಷ ಆಗುತ್ತೆ. 4 ಇಯರ್ಸ್. 62 ಅಲ್ವಾ? 9 3 12 30 20 50 12 62. 66ರಲ್ಲಿ 62 ಹೋಯ್ತು ಅಂದ್ರೆ 4 ವರ್ಷ. ಏನಿದು 4 ವರ್ಷ? ಆ ಮಗುವಿನ ವಯಸ್ಸು. ಪ್ರಸ್ತುತವಾಗಿ ಆ ಮಗುಗೆ ಎಷ್ಟಿದೆ ಏಜು? 4 ಇಯರ್ಸ್ ಇದೆ. ಅರ್ಥ ಮಾಡ್ಕೋಬೇಕಿಲ್ಲಿ. ಇಲ್ಲೊಂದು ಚೂರು ಕಾಂಟೆಕ್ಸ್ಟ್ ಅರ್ಥ ಮಾಡ್ಕೊಳ್ಳಿ. ಇದು ಎಷ್ಟು ವರ್ಷ ಮದುವೆ ಆದ್ಮೇಲೆ? 6 ವರ್ಷ. ಟೋಟಲ್ ಎಷ್ಟು ವರ್ಷ? 6 ವರ್ಷ. ಆ ಮಗುಗೆ ಎಷ್ಟು ವರ್ಷ? ಇವಾಗ 4 ವರ್ಷ. ಹಾಗಿದ್ರೆ ಈಗ ಒಂದೇ ನಿಮಿಷ ಒಂದು ಎಕ್ಸಾಂಪಲ್ ಕೊಡ್ತೀನಿ. 2025 ಇದೆ. 2025ರಿಂದ 6 ವರ್ಷ ಆದ್ಮೇಲೆ 2031 ಇದೆ. 2025ರಲ್ಲಿ ನೀವು ಮದುವೆ ಆಗಿದ್ದೀರಾ. 2025ರಲ್ಲಿ ಏನಾಗಿದ್ದೀರಾ? ಮದುವೆ ಆಗಿದ್ದೀರಾ. 2031ರಲ್ಲಿ ನಿಮ್ಮ ಮಗನ ವಯಸ್ಸು 4 ವರ್ಷ. 2025ರಲ್ಲಿ ಮದುವೆ ಆಗಿದ್ದೀರಾ. 2031ರಲ್ಲಿ ನಿಮ್ಮ ಮಗನ ವಯಸ್ಸು 4 ವರ್ಷ. ಹಾಗಿದ್ರೆ ಯಾವ ವರ್ಷ ಮಗ ಹುಟ್ಟಿದಾನೆ? 2031ರಿಂದ 4 ವರ್ಷ ಹಿಂದೆ ಹೋಗ್ಬೇಕಂದ್ರೆ 2027ರಲ್ಲಿ ಮಗ ಹುಟ್ಟಿದಾನೆ. ಅರ್ಥ ಆಯ್ತಲ್ಲ? ಸ್ವಲ್ಪ ತಲೆ ಓಡಿಸ್ಬೇಕು. 2025ರಲ್ಲಿ ಮದುವೆ ಆಗಿದ್ದೀರಾ. 2031ರಲ್ಲಿ ನಿಮ್ಮ ಮಗನ ವಯಸ್ಸು 4 ವರ್ಷ. ಆ 6 ವರ್ಷ ಗ್ಯಾಪ್ ಇರಬೇಕು. ಬಟ್ ಮಗುಗೆ ಎಷ್ಟು ವರ್ಷ ಇದೆ? 4 ವರ್ಷ ಇದೆ. ಹಾಗಿದ್ರೆ ಇನ್ನು 2 ವರ್ಷ ಏನ್ ಮಾಡಿದ್ದೀರಾ? ಆ ಮಗು ಮಾಡೋದಕ್ಕೆ ತಗೊಂಡಿದ್ದೀರಾ. ಐ ಹೋಪ್ ಇಟ್ಸ್ ಕ್ಲಿಯರ್. ವೆರಿ ಗುಡ್. ಹಾಗಿದ್ರೆ ಎಷ್ಟು ವರ್ಷಗಳ ನಂತರ ಮಗ ಹುಟ್ಟದ ಅಂತ ಹೇಳಿದ್ರೆ 2 ವರ್ಷಗಳು ನಂತರ ಮಗ ಹುಟ್ಟಿದ್ದು. ಓಕೆ, ವೆರಿ ಗುಡ್. ಅರ್ಥ ಆಗಿದೆ? ಏನಾದ್ರು ಡೌಟ್ ಬಂತಂದ್ರೆ ಇದು ಹಾಕಿ, ಮೆಸೇಜ್ ಹಾಕಿ ಆ ನಂಬರ್ಗೆ ನೋಡೋಣ. ಇದು UPSC CSAT 2019 ಸೇಮ್ ಕಾಂಟೆಕ್ಸ್ಟ್ ಮೇಲೆ ಸಾಲ್ವ್ ಮಾಡಿ. ಈವ ತನ್ನ ಪೋಷಕರ ವಿವಾಹದ ನಂತರ 4 ವರ್ಷಗಳ ನಂತರ ಜನಿಸಿದಳು. ಅವಳ ತಾಯಿ ಅವಳ ತಂದೆಗಿಂತ 3 ವರ್ಷಗಳಿಗೆ ಚಿಕ್ಕವಳು ಮತ್ತು ಈವಾಗಿಂತ 24 ವರ್ಷಗಳಿಗೆ ದೊಡ್ಡವಳು. ಈವ 13 ವರ್ಷ ವಯಸ್ಸಿನವಳು. ಇವಳ ತಂದೆ ಯಾವ ವಯಸ್ಸಿನಲ್ಲಿ ವಿವಾಹವಾದರು? ಅಂದ್ರೆ ಸ್ಟೇಟ್ಮೆಂಟ್ಸ್ ಅರ್ಥ ಮಾಡ್ಕೊಳ್ಳಿ. ಫಸ್ಟ್ ಈವ ಇದ್ದಾರೆ. ಅವ್ರೇನು ಅವರ ಪೇರೆಂಟ್ಸ್ ಮದುವೆ ಆದ 4 ಇಯರ್ಸ್ ಆದ್ಮೇಲೆ ಹುಟ್ಟಿದ್ದಾರೆ. ಆಮೇಲೆ ಅವರ ಏಜ್ಗಳನ್ನ ಕೊಟ್ಟಿದ್ದಾರೆ. ಈವ ಅವಳ ತಂದೆಗಿಂತ 3 ವರ್ಷ ಚಿಕ್ಕವಳು. ತಾಯಿ ಏನು ಅಂತ ಹೇಳಿದ್ರೆ ಇವಾಗಿಂತ 24 ವರ್ಷ ದೊಡ್ಡವಳು. ಈವ 13 ವರ್ಷ ವಯಸ್ಸಿನವಳು. ಪ್ರಸ್ತುತವಾಗಿ ಈವ ಏಜ್ ಎಷ್ಟು ಅಂತ ಹೇಳಿದ್ರೆ 13 ಇಯರ್ಸ್. ಹಾಗಿದ್ರೆ ಹೇಳ್ಬೇಕು ಬೇಗ ಮದರ್ ಏಜು ಮತ್ತೆ ಫಾದರ್ ಏಜು. ಮದರ್ ಏಜ್ ಏನಾಗುತ್ತೆ? ಇವಾಗಿಂತ 24 ವರ್ಷ ದೊಡ್ಡವಳು ಇರೋದ್ರಿಂದ ಮದರ್ 37 ವರ್ಷ ಆಗುತ್ತೆ. ಈ ತಾಯಿ ತಂದೆಗಿಂತ 3 ವರ್ಷ ಚಿಕ್ಕವಳು. ಹಾಗಿದ್ರೆ ತಂದೆ 3 ವರ್ಷ ದೊಡ್ಡವನು. ಫಾದರ್ ಏಜ್ ಏನಾಗುತ್ತೆ ಅಂದ್ರೆ 40 ಇಯರ್ಸ್ ಆಗಿರುತ್ತೆ. ಸೊ ಈಗ ತಂದೆಗೆ ಮದುವೆ ಆಗಿದ್ದು ಯಾವಾಗ? ಈಗ ಇಲ್ಲಿ ನೋಡಿ, ಈಗ ಇವಾಗ ಪ್ರಸ್ತುತವಾಗಿ ಏಜ್ ಎಷ್ಟು? 13 ಇಯರ್ಸ್. ಹಾಗಿದ್ರೆ ತಂದೆ ಎಷ್ಟು ವರ್ಷ ಇದೆ ಪ್ರಸ್ತುತವಾಗಿ? 40 ಇಯರ್ಸ್ ಇದೆ. ಹಾಗಿದ್ರೆ ಎಷ್ಟು ವರ್ಷದ ಹಿಂದೆ ಮದುವೆ ಆದ ಅಂತ ಹೇಳಿದ್ರೆ ಪ್ರಸ್ತುತವಾಗಿ ಈವ ಏಜು ಪ್ಲಸ್ ಮದುವೆ ಆದ ಎಷ್ಟು ವರ್ಷದ ನಂತರ ಮಗು ಆಯ್ತು ಅದನ್ನ ಕಳಿಬೇಕಲ್ವಾ? ಹೌದು. ಹಾಗಿದ್ರೆ ಎಷ್ಟು ಕಳಿಬೇಕು ಅಂದ್ರೆ 13 + 4 ದಟ್ ಈಸ್ 17 ಇಯರ್ಸ್ ಬ್ಯಾಕ್ ಮದುವೆ ಆಗಿದೆ.
17 years ಬ್ಯಾಕ್ ಏನಾಗಿದೆ, ಮದುವೆ ಆಗಿದೆ. ಐ ಹೋಪ್ ಇಟ್ಸ್ ಕ್ಲಿಯರ್. ವೆರಿ ಗುಡ್. ಹಿಂದಿನ ಪ್ರಾಬ್ಲಮ್ ನೋಡಿ ಈ ಪ್ರಾಬ್ಲಮ್ ನ ಸಾಲ್ವ್ ಮಾಡಿ. ಹಾಗಿದ್ರೆ ತಂದೆಗೆ ಯಾವ ವರ್ಷ ಮದುವೆ ಆಗಿತ್ತು ಅಂತ ಹೇಳಿದ್ರೆ 40 ಮೈನಸ್ 17 ವಿಚ್ ಇಸ್ ಈಕ್ವಲ್ ಟು 23ನೇ ವಯಸ್ಸಿನಲ್ಲಿ ಮದುವೆ ಆಯಿತು. ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ, ಬಿಕಾಸ್ ಇಟ್ಸ್ ವೆರಿ ಇಂಪಾರ್ಟೆಂಟ್. ಸೊ ನೆಕ್ಸ್ಟ್ ಪ್ರಾಬ್ಲಮ್ ಹೋಗೋಣ. ಓಕೆ, ಸೊ ಇದು ಪ್ರಾಬ್ಲಮ್ಸ್ ರಿಲೇಟೆಡ್ ಆನ್ ಏಜಸ್. ಯಾವುದೇ ಒಂದು ಪ್ರಶ್ನೆ ಇತ್ತು ಅಂತ ಹೇಳಿದ್ರೆ, ಡೌಟ್ಸ್ ಇತ್ತು ಅಂತ ಹೇಳಿದ್ರೆ, ದಟ್ ಆಸ್ ಯು ಕ್ಯಾನ್ ಕಾಲ್ ಆರ್ 9353654451 ಈ ಒಂದು ಸಂಖ್ಯೆಗೆ ನಿಮ್ಮ ಪ್ರಶ್ನೆಗಳನ್ನ ಕಳಿಸಿ. ಅದೇ ಪ್ರಶ್ನೆಗಳನ್ನ ನೆಕ್ಸ್ಟ್ ಸಾರ್ಟ್ ಔಟ್ ಮಾಡೋಣ, ಅಂದ್ರೆ ಸಾಲ್ವ್ ಮಾಡೋಣ. ದಟ್ಸ್ ಇಟ್. ಏಜಸ್ ಪ್ರಾಬ್ಲಮ್ ನೀಟಾಗಿ ಸಾಲ್ವ್ ಮಾಡಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ವಿಲ್ ಮೀಟ್ ಇನ್ ದಿ ನೆಕ್ಸ್ಟ್ ಸೆಷನ್, ದಟ್ ಇಸ್ ಟುಮಾರೋ. ಬೈ.